ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜ್ಯೋತಿ ದೇವರಾಜ್. ಸ್ವಾಗತ ನಮ್ಮ ಕೈ ರುಚಿ ಚಾನಲ್ಗೆ. ನೀವೇನಾದರೂ ತುಂಬಾ ಹೆಲ್ದಿಯಾಗಿ ಮಕ್ಕಳಿಗೆ ನ್ಯೂಟ್ರಿಷಿಯನ್ಸ್ ಆಗಿ ಲಡ್ಡುನ ಮಾಡಬೇಕು ಅಂದ್ಕೊಂಡಿದ್ರೆ ಪರ್ಫೆಕ್ಟಾಗಿ ನಾನು ಮಾಡಿರುವ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಬೋದು. ಲೇಟ್ ಯಾಕೆ ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ತವ ತೊಗೊಂಡಿದ್ದೀನಿ. ಅದ್ರಿಗೆ 1 ಕಪ್ ಆಗೋಷ್ಟು ನಾನು ಶೇಂಗಾ ಬೀಜ ತೊಗೊಂಡಿದ್ದೀನಿ, ಅಂದರೆ ಪೀನಟ್ಸ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಯಾವ ಒಂದು ಕಪ್ನ ಈ ಅಳತೆಯಿಂದ ಮೆಜರ್ಮೆಂಟ್ ತೊಗೊಂಡಿರ್ತೀರೋ ಅದೇ ಕಪ್ ಅಳತೆಯಿಂದ ಸಂಪೂರ್ಣವಾಗಿ ಮೆಜರ್ಮೆಂಟ್ನ ತೊಗೊಳ್ಬೇಕಾಗುತ್ತೆ. ಹಾಗಾದರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಲಡ್ಡು ಕೂಡ ರೆಡಿ ಆಗುತ್ತೆ. ಇದನ್ನು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ನೀವು, ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ಕಡಲೆ ಪುಡಿ ಅಥವಾ ಮಾಡಬೇಕಾದ್ರೆ ಶೇಂಗಾ ಯಾವ ಥರ ನೀವು ರೋಸ್ಟ್ ಮಾಡ್ಕೊಳ್ತೀರೋ ಸೇಮ್ ಅದೇ ಥರ ನಿಧಾನವಾಗಿ ನೀವು ರೋಸ್ಟ್ ಮಾಡ್ತಾ ಬನ್ನಿ. ನಾನು ಮಾಡಿರುವ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿದ್ದೆ ಆದರೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಮಕ್ಕಳಿಗೆ ಡೈಲಿ ಒಂದೊಂದು ಉಂಡೆನ ಕೊಡೋದ್ರಿಂದ ಅವ್ರ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಇಲ್ಲದೆ, ಸಕ್ಕರೆ ಇಲ್ಲದೆ, ಪಾಕ ಇಲ್ಲದೆ ತುಂಬಾ ಚೆನ್ನಾಗಿ ಈಸಿಯಾಗಿ ಕೂಡ ಮಾಡ್ಬೋದು. ನೋಡಿ, ಅದೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಅದನ್ನು ಸೈಡಲ್ಲಿಡಿ. ಅದೇ ತವಕ್ಕೆ ನಾನು ಶೇಂಗಾ ಬೀಜ ಯಾವ ಅಳತೆ ಕಪ್ಪಿಂದ ತೊಗೊಂಡಿದ್ನೋ ಅದೇ ಅಳತೆ ಕಪ್ಪಿನ 1 ಕಪ್ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಅಂದರೆ ದಪ್ಪೆ ಅವಲಕ್ಕಿ, ನಾವೀಗ ಒಗ್ಗರಣೆ ಅವಲಕ್ಕಿ ಮಾಡುವಾಗ ತೊಗೊಳ್ತೀವಲ್ವ ಅದೇ ಅವಲಕ್ಕಿ. ಗ್ಯಾಸ್ ತುಂಬ ಕಾದಿರೋದ್ರಿಂದ ಸ್ವಲ್ಪ ಬೇಗನೆ ರೋಸ್ಟ್ ಆಗಿಬಿಡುತ್ತೆ ನೋಡಿ. ಕಂಪ್ಲೀಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಈ ಥರ ರೋಸ್ಟ್ ಆಗೋ ತನಕ ನೀವು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇಲ್ಲಾಂದರೆ ಬೇಗ ಅದು ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದುಬಿಡುತ್ತೆ. ಹಾಗಾದರೆ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಈಗ ಇದನ್ನು ಸೈಡಲ್ಲಿಡಿ. ನೆಕ್ಸ್ಟ್ ನಾನೀಗ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅಂದರೆ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ನೀವು ಯಾವುದೇ ರೀತಿ ಈ ಥರ ರೋಸ್ಟ್ ಮಾಡಿಕೊಂಡು ಅಥವಾ ಏನಾದರೂ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಬೇಕು ಅಂದ್ಕೊಂಡಿದ್ರೆ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಕೂಡ ಅವಲಕ್ಕಿ ಹಾಗೂ ಶೇಂಗಾ ಬೀಜ ಕಂಪ್ಲೀಟಾಗಿ ಕೂಲ್ ಆಗಿದೆ. ಕೂಲ್ ಆಗೋ ತನಕ ವೆಯ್ಟ್ ಮಾಡಿ. ಈ ಒಂದು ಪ್ಲೇಟ್ಗೆ ಹಾಕಿಟ್ಬಿಟ್ರೆ ಬೇಗ ಕೂಲ್ ಆಗುತ್ತೆ. ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ನಾನು ಹಾಕ್ಕೊಡ್ತೀನಿ. ನೋಡಿ ಎಷ್ಟು ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಸಕ್ಕರೆ ಪೌಡರ್ನ ನಾವು ಸ್ವೀಟ್ಗೆ ಮಾಡಬೇಕಾದ್ರೆ ಎಷ್ಟು ಸಣ್ಣದಾಗಿರುತ್ತೋ ಅಷ್ಟು ಸಣ್ಣದಾಗಿ ಇರಬೇಕು. ತೀರಾ ತರಿಯಾಗಿ ಬೇಡ, ಲಡ್ಡು ಟೇಸ್ಟಾಗಿ ಬರೋದಿಲ್ಲ. ನಾನೀಗ ನೆಕ್ಸ್ಟು ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಸಿಪ್ಪೆ ರಿಮೂವ್ ಮಾಡಿಕೊಂಡು ಕೂಡ ನೀವು ತೊಗೊಳ್ಬೋದು, ಬಟ್ ನಾನು ಸಿಪ್ಪೆ ಸಮೇತನೇ ಹಾಕ್ತಾ ಇದ್ದೀನಿ. ಕೆಲವರು ಸಿಪ್ಪೆ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಿಕೊಂಡು ಸಿಪ್ಪೆ ತೆಗೆದು ಜಾರ್ಗೆ ಹಾಕ್ಕೊಳ್ಳಿ. ನೋಡಿ, ಈಗ ಎಷ್ಟು ಚೆನ್ನಾಗಿ ಪೀನಟ್ಸ್ ಮಾತ್ರ ಸೂಪರ್ ಡೂಪರ್ ಟೇಸ್ಟ್ ಆಗಿರುತ್ತೆ. ಈ ಥರ ಗ್ರೈಂಡ್ ಮಾಡ್ಕೊಂಬಂದರೆ ಬರೀ ಬೈಲೇ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ಇದು. ಇದನ್ನು ಕೂಡ ಈಗ ಅದೇ ಪ್ಲೇಟ್ಗೆ ನಾನು ಒಂದೇ ಪ್ಲೇಟಲ್ಲಿ ಅವಲಕ್ಕಿ ಹಾಗೂ ಶೇಂಗಾ ಬೀಜದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಎರಡು ಒಂದರಲ್ಲೊಂದು ಚೆನ್ನಾಗಿ ಬೆರಿಬೇಕು. ಸ್ನೇಹಿತರೆ, ನೀವೇನಾದರೂ ಯಾವುದೇ ರೀತಿ ಅಥವಾ ಮನೆಯಲ್ಲಿ ಲಡ್ಡುನ ಮಾಡ್ಬೇಕು ಅಂದ್ಕೊಂಡಿದ್ರೆ, ಮಕ್ಕಳಿಗೆ ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಡೈಲಿ ಲಂಚ್ ಬಾಕ್ಸ್ಗೆ ಸೈಡ್ ಈ ಒಂದು ಲಡ್ಡು ಇಡೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ನೀವು ಹೊರಗಡೆ ಹೋಗಿ ಬೇಕ್ರಿಗಳಲ್ಲಿ ಮೋತಿಚೂರು ಅಥವಾ ಶೇಂಗಾ ಬರ್ಫಿನೋ ತರೋದಕ್ಕಿಂತ ಸ್ವಲ್ಪ ಅತಿ ಕಡಿಮೆ ಸಮಯದಲ್ಲಿ, ನಿಮಗೆ ನೋಡೋಕ್ಕೆ ಕಷ್ಟ ಅನಿಸುತ್ತೆ ಬಟ್ ಮಾಡುವಾಗ ತುಂಬ ಸುಲಭವಾಗಿ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈಗ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೈಡಲ್ಲಿಡಿ. ನೆಕ್ಸ್ಟ್ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅಂದರೆ ಇದರಲ್ಲಿ ನಾನು ಲಡ್ಡುನ ಮಿಕ್ಸ್ ಮಾಡೋದ್ರಿಂದ ಇದನ್ನೇ ಪ್ಯಾನ್ ತೊಗೊಂಡಿದ್ದೀನಿ. ಸ್ವಲ್ಪ ಅದು ಬೆಲ್ಲದ ಹತ್ತಿತ್ತು, ಹಾಗಾಗಿ ಆ ಥರ ಆಗಿದೆ. ನಾನಿಲ್ಲಿ 4ರಿಂದ 5 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಸಾಧ್ಯ ಆದಷ್ಟು ಗೋಡಂಬಿ ಜಾಸ್ತಿ ತೊಗೊಳ್ಳಿ, ಯಾಕೆಂದರೆ ಕೆಲವು ಮಕ್ಕಳು ಡ್ರೈ ಫ್ರೂಟ್ಸ್ ಇದ್ದರೆ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ, ಹಾಗೂ ತಿನ್ನುವಾಗ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ನಾವು ತುಪ್ಪದಲ್ಲಿ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ನಾನೀಗ ಒಂದು ಪ್ಲೇಟ್ಗೆ ನೋಡಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಈ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನಿಮಗೆ ಬೇಕಿದ್ರೆ ನೀವು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅಂದರೆ ಈ ಪೀನಟ್ಸು ಅಥವಾ ವಾಲ್ನಟ್ಸು ಇದನ್ನೆಲ್ಲನೂ ನೀವು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು, ಬಟ್ ನಮ್ಮ ಮನೆಯಲ್ಲಿ ದ್ರಾಕ್ಷಿ ವಾಲ್ನಟ್ಸ್ ತಿನ್ನೋದು ತೀರಾ ಕಡಿಮೆ, ಹಾಗಾಗಿ ನಾನು ಅದನ್ನು ಹಾಕಿಲ್ಲ. ನೆಕ್ಸ್ಟ್ ನಾನು ಅದೇ ಪ್ಯಾನ್ಗೆ ಗೋಡಂಬೆಲ್ಲ ಸೈಡಿಗೆ ತೆಗೆದಿಟ್ಟು ಅದೇ ಪ್ಯಾನ್ಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ತುರಿದಿರುವಂಥ ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಮತ್ತು ನೀವು ಫ್ರೆಶ್ ತೆಂಗಿನಕಾಯಿ ತುರಿದುಕೊಂಡು ಹಾಕೋದು ಬೇಡ. ಸಾಧ್ಯದಷ್ಟು ಒಣಗಿರುವಂಥ ಕೊಬ್ಬರಿನೇ ಈ ಥರ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಒಂದು 25 ಗ್ರಾಮ್ ಆಗುವಷ್ಟು ಬಾದಾಮಿಯನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಈ ಥರ ಹಾಕಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ.
ಸ್ನೇಹಿತರೆ, ನಿಮ್ಗೆ ಒಂದು ಒಳ್ಳೆ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಯಾವುದೇ ಕಾರಣಕ್ಕೂ ನೀವು ಗಸಗಸೆನ ಮಿಸ್ ಮಾಡಿಬಿಡಿ. ಇದೆಲ್ಲನೂ ಚೆನ್ನಾಗಿ ತುಪ್ಪದಲ್ಲಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ, ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾನೆ ಇದ್ದರೆ ಮಾತ್ರ ಎಲ್ಲ ಕಡೆನೂ ಒಂದೇ ಸಮನಾಗಿ ಸೂಪರಾಗಿ ರೋಸ್ಟ್ ಆಗುತ್ತೆ. ನೀವೇನಾದರೂ ರೋಸ್ಟ್ ಆಗುತ್ತೆ ಅಂತೇಳಿ ಗ್ಯಾಸೆಲ್ಲ ಹಂಗೆ ಬಿಡೋದ್ರಿಂದ ಒಂದೇ ಸೈಡ್ ಒತ್ತೋಗುತ್ತೆ, ರೋಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ. ಈಗ ಇದನ್ನು ಸೈಡಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಅದೇ ತವಕ್ಕೆ 1.5 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಅಂದರೆ 1 ಕಪ್ ಶೇಂಗಾ ಬೀಜ, 1 ಕಪ್ ಅವಲಕ್ಕಿ, ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿಯನ್ನು ತುರಿದುಕೊಂಡಿದ್ದೀನಿ. ಅದಕ್ಕೆ 1.5 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಪರ್ಫೆಕ್ಟಾಗಿ ಇದೇ ಮೆಜರ್ಮೆಂಟಲ್ಲಿ ಮಾಡಿದರೆ ನಿಮಗೆ ತುಂಬ ರುಚಿಕರವಾಗಿ ಸೊಗಸಾಗಿ ಕೂಡ ಈ ಉಂಡೆ ರೆಡಿ ಆಗುತ್ತೆ. ಸೊ ಇದಕ್ಕೆ 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ 5ರಿಂದ 6 ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ನೀರನ್ನು ಹಾಕ್ಕೊಂಡು ಚೆನ್ನಾಗಿ 1/4 ಕಪ್ ಅಂದರೆ ನಿಮಗೆ ಗೊತ್ತಾಗುತ್ತಲ್ವ. ಸೊ ಕಪ್ಪಿಂದ 1/4 ಕಪ್ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ 6 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಿಮಗೆ ಏನಾದರೂ ಅಕಸ್ಮಾತ್ 1/4 ಕಪ್ ಅಂತ ಗೊತ್ತಾಗಲಿಲ್ಲ ಅಂದರೆ ಟೀ ಕುಡಿಯೋ ಗ್ಲಾಸ್ ಏನಿರುತ್ತಲ್ವ ಆ ಗ್ಲಾಸಿಂದನಾದರೂ ಹಾಕ್ಕೊಂಡ್ಬಿಡಿ. ನೋಡಿ, ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಕರಗಿ ಈ ಥರ ಕುದಿ ಬರೋ ತನಕ ನೀವು ವೆಯ್ಟ್ ಮಾಡಬೇಕಂದ್ರೆ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಪಾಕ ಬರೋ ನೆಸೆಸಿಟಿ ಇಲ್ಲ. 2 ಕುದಿ ಬಂದರೆ ಸಾಕು. ಸೊ 1 ಕುದಿ ಬಂದಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ರೀ. ಒಂದು 3 ನಿಮಿಷ ಆದಮೇಲೆ ಇನ್ನೊಂದು ಕುದಿ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಕುದಿ ಬರೋ ತನಕ ವೆಯ್ಟ್ ಮಾಡಬೇಕಂದ್ರೆ ಈ ಕುದಿ ಬರೋ ತನಕ ನೀವು ವೆಯ್ಟ್ ಮಾಡಬೇಕು. ಯಾವುದೇ ರೀತಿ ಪಾಕ ಬೇಡ. ಈಗ ನಾನು ಚೆನ್ನಾಗಿ ನೋಡಿ ಇಷ್ಟು ಕುದಿ ಬಂದರೆ ಸಾಕು. ಸೊ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೊಬ್ಬರಿ ಹಾಗೂ ಡ್ರೈ ಫ್ರೂಟ್ಸ್ನ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಡಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ಶೇಂಗಾ ಅವಲಕ್ಕಿ ಪೌಡರ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಬೇಗ ನೀವು ಟೈಮ್ ವೇಸ್ಟ್ ಮಾಡ್ದೇ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಕೆಲವೊಂದು ಸಲ ನೀವೇನಾದರೂ ಬೆಲ್ಲದ ಪಾಕ ಕಡಿಮೆ ಇದ್ದರೆ ಬೇಗ ಗಟ್ಟಿಯಾಗಿಬಿಡುತ್ತೆ, ಉಂಡೆ ಮಾಡಲಿಕ್ಕೆ ಕಷ್ಟ ಅನಿಸುತ್ತೆ. ಈ ಥರ ಇರಬೇಕು. ಈ ಅದಕ್ಕೆ ಬಂದರೆ ಮಾತ್ರ ನೀವು ಪರ್ಫೆಕ್ಟಾಗಿ ಉಂಡೆ ರೆಡಿ ಆಗ್ತಿದೆ ಅಂತ ಅರ್ಥ. ಇದನ್ನೆಲ್ಲ ಚೆನ್ನಾಗಿ 1 ಗಂಟೆ ಇಲ್ಲದೆ ಇರ್ತಾರೆ, ಲಮ್ಸ್ ಇಲ್ಲದೆ ಇರ್ತಾರೆ ಮಿಕ್ಸ್ ಮಾಡಬೇಕು. ಸಾಧ್ಯ ಆದಷ್ಟು ಇದು ಗಂಟು ಬರೋದು ತೀರ ಕಡಿಮೆ. ಆಲ್ರೆಡಿ ನಾವೆಲ್ಲ ಮಿಕ್ಸ್ ಮಾಡಿರ್ತೀವಲ್ವ, ಗಂಟಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ನೀವು ಕೈ ಬಿಡದಾಗ ಮಿಕ್ಸ್ ಮಾಡಿದರೆ ಬೇಗ ಕೂಡ ಉಂಡೆ ಮಾಡೋ ಹದಕ್ಕೆ ಬರುತ್ತೆ. ಸೊ ನೋಡಿ, ಈ ಥರ ಮಿಕ್ಸ್ ಮಾಡ್ತಾನೆ ಈಗ ನಾನು ಆಲ್ರೆಡಿ ಈಗ ಒಂದು 50% ಉಂಡೆ ಮಾಡೋ ಹದಕ್ಕೆ ಬಂದಿದೆ. ಇನ್ನೊಂದು 50% ಬರಬೇಕಂದ್ರೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಸೊ ನೋಡಿ, ನೀವೇನಾದರೂ ಮನೆಯಲ್ಲಿ ಹೆಲ್ದಿಯಾಗಿರುವಂಥ ಲಡ್ಡು ರೆಸಿಪೀಸ್ನ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ರೆ ತುಂಬಾ ಈಸಿಯಾಗಿ ಮನೇಲಿರುವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಾಗಿ ಕೂಡ ಮಾಡ್ಬೋದು. ನೀವು ನೋಡ್ತಿರ್ಬೋದು. ಸೊ ಈಗ ಎಷ್ಟು ಚೆನ್ನಾಗಿ ಉಂಡೆ ಮಾಡೋದಕ್ಕೆ ಹಿಟ್ಟು ರೆಡಿ ಆಗ್ತಿದೆ ಅಂತ. ಫೈನಲ್ ಆಗಿ ನೀವು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡು ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಬಿಡಿ. ಈಗ ಪರ್ಫೆಕ್ಟಾಗಿ ಉಂಡೆ ಮಾಡೋ ಹದಕ್ಕೆ ಇದು ಕೂಡ ರೆಡಿಯಾಗಿದೆ. ಸೊ ನೋಡಿ, ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನೆಕ್ಸ್ಟ್ ನನಗೆ ಒಂದು ಪ್ಲೇಟ್ ತೊಗೊಳ್ತಾ ಇದ್ದೀನಿ. ಒಂದು ಪ್ಲೇಟ್ಗೆ ನಾನೇನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆಲ್ರೆಡಿ ಅದರಲ್ಲಿ ತುಪ್ಪ ಇತ್ತು. ಸೊ ಅದೇ ಪ್ಲೇಟ್ನ ನಾನು ತೊಗೊಂಡಿದ್ದೀನಿ. ಸೊ ನೀವು ಬೇಕಿದ್ರೆ ಆ ಸಪ್ರೇಟ್ ಪ್ಲೇಟ್ ತೊಗೊಳ್ಳೋದಾದರೆ ಆ ಪ್ಲೇಟ್ಗೆ ಸ್ವಲ್ಪ ತುಪ್ಪವನ್ನು ಅಪ್ಲೈ ಮಾಡಿಕೊಂಡು ತೊಗೊಳ್ಳಿ. ಯಾಕೆಂದರೆ ತಳ ಎಲ್ಲ ಕೆಳಗಡೆ ಹತ್ತಬಾರದು ಪ್ಲೇಟಿಗೆ ಅಂತೇಳಿ ತುಪ್ಪ ತೊಗೊಳ್ಬೇಕು. ಸೊ ನೋಡಿ, ಈ ಥರ ಕಲಿಸ್ತಾ ಬನ್ನಿ. ಯಾಕೆಂದರೆ ಸೊ ನೀವು ಕಡಲೆ ಉಂಡೆ ಮಾಡಬೇಕಾದ್ರೆ ಸ್ವಲ್ಪ ಅದೆಲ್ಲ ಜಿಗಿ ಆರಬೇಕಂತಾರಲ್ವ. ಸೊ ನಮ್ಮ ಕೈ ಮುಟ್ಟುವಷ್ಟು ಬಿಸಿಗೆ ಬರಬೇಕು. ಸೊ ಅಲ್ಲಿ ತನಕ 1-2 ನಿಮಿಷ ನೀವು ಈ ಥರ ಮಿಕ್ಸ್ ಮಾಡಿದರೆ ಬೇಗ ಕೂಡ ಆರಿಬಿಡುತ್ತೆ. ಸೊ ನೋಡಿ, ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕ್ಕೊಂಡು ಈ ಥರ ಉಂಡೆ ಮಾಡೋದ್ರಿಂದ ಬೇಗ ಕೂಡ ನೀವು ಯಾವ ಶೇಪಲ್ಲಿ ಉಂಡೆನ ಮಾಡ್ತೀರೋ ನಿಮಗೆ ಆ ಶೇಪಲ್ಲಿ ಉಂಡೆ ಕೂಡ ರೆಡಿ ಆಗುತ್ತೆ. ನೋಡಿ, ಸೊ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ದೊಡ್ಡ ಸೈಜಲ್ಲಿ ಬೇಕಾದರೆ ದೊಡ್ಡ ಸೈಜಲ್ಲಿ ಮಾಡಿ, ಚಿಕ್ಕ ಸೈಜಲ್ಲಿ ಬೇಕಾದರೆ ಚಿಕ್ಕ ಸೈಜಲ್ಲಿ ಮಾಡಿ. ನೋಡಿದರೆ ಸಾಕು ಬಾಯಲ್ಲಿ ನೀರು ಬರೋ ಥರ ಹಾಗೂ ತುಂಬಾ ಆರೋಗ್ಯಕರವಾದ ಉಂಡೆ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಡೈಲಿ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಒಂದು ಉಂಡೆಗಳನ್ನು ಕೊಡೋದ್ರಿಂದ ಅವ್ರ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಸೊ ನೋಡಿ, ಇದೇ ರೀತಿಯಾಗಿ ನಾನು ಉಳಿದ ಇದೇನು ಕಡಲೆ ಇದು ಇತ್ತಲ್ವ, ಸೊ ಅದನ್ನೆಲ್ಲ ಚಕ್ಕಿನ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಉಂಡೆ ಮಾಡ್ಕೊಳ್ಳಿ. ಯಾಕೆಂದರೆ ಕೆಳಗಡೆ ಎಲ್ಲ ಇನ್ನೂ ಬಿಸಿ ಹಾಗೆ ಇರುತ್ತೆ, ಬೇಗ ಅದು ಬೆಲ್ಲದ ಪಾಕ ಆಗಿರೋದ್ರಿಂದ ಹಾರೋದಿಲ್ಲ. ಸೊ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಉಂಡೆಯನ್ನು ಮಾಡ್ಕೊಳ್ಬೇಕು. ಸೊ ನೀವೇನಾದರೂ ಅತಿ ಕಡಿಮೆ ಸಮಯದಲ್ಲಿ ಹೊರಗಡೆ ಹೋಗಿ ಬೇಕ್ರಿಗಳಲ್ಲಿ ಉಂಡೆಗಳನ್ನು ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಹೆಲ್ದಿಯಾದ ಉಂಡೆಗಳನ್ನು ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಸೂಪರಾಗಿರುತ್ತೆ. ಫೈನಲಾಗಿ ನಾನು ಇದಕ್ಕೆ
ಉಂಡೆಯನ್ನು ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಉಂಡೆ ಮಾತ್ರ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸೊ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.